ಶ್ರೀ ಗುರುಭ್ಯೋ ನಮಃ. 214ನೇ ಶ್ಲೋಕ. ವಿಸೃಜತಿ ಹೃದಯಂ ನಯಸ್ಯ ಸಾಕ್ಷಾತ್ ಹರಿರವಶಾವಿಹಿತೋ ಅಪ್ಯಗೌಃ ಅಗೌಗುನಾಶಃ ಅಗೌಗುನಾಶಃ ಪ್ರಣಯರಶನಯಾ ಧೃತಾಂಘ್ರಿಪದ್ಮಃ ಸಭವತಿ ಭಾಗವತ ಪ್ರಧಾನ ಉಕ್ತಃ. ವಿಸೃಜತಿ ಹೃದಯಂ ನ ಯಸ್ಯ ಸಾಕ್ಷಾತ್ ಹರಿಃ ಅವಶಾವಿಹಿತಃ ಅಪಿ ಅಗೌಘುನಾಶಃ ಪ್ರಣಯರಶನಯಾ ಧೃತಾಂಘ್ರಿಪದ್ಮಃ ಸಭವತಿ ಭಾಗವತ ಪ್ರಧಾನಃ ಉಕ್ತಃ. ಇದು ಕೂಡ ಕವಿ ಎಂಬತಕ್ಕಂಥ ಋಷಿಗಳು ವಿದೇಹರಾಜನಿಗೆ ಹೇಳತಕ್ಕಂಥದ್ದು. ಯಸ್ಯ ಹೃದಯಂ ನ ವಿಸೃಜತಿ ಹರಿಃ ಅವಶಾವಿಹಿತಃ ಅಪಿ ಅಗೋಘನಾಶಃ. ಭಗವಂತ ಸಾಕ್ಷಾತ್ ಹರಿ ಭಗವಂತ ಅವನು ಅಗೋಘಗಳನ್ನ, ಅಘಗಳ ಓಘ, ದೊಡ್ಡ ಅಘಗಳ ಸಮುದಾಯವನ್ನ ನಾಶ ಮಾಡುವವನು. ಅದೇನು ಹರಿಃ ಅವಶಾವಿಹಿತಃ ಅಂದ್ರೆ ನಾವು ಭಕ್ತಿ ಪರವಶತೆಯಿಂದ ಭಗವಂತನ ನಾಮಸ್ಮರಣೆಯನ್ನು ಮಾಡಿದರೆ ಹರಿಃ ಅವಶಾವಿಹಿತಃ ಅಥವಾ ಹರಿಃ ಅವಶಾಭಿಹಿತ. ಒಂದು, ನಾವು ಭಗವಂತನಲ್ಲಿ ಭಕ್ತಿ ಇಲ್ಲದೆ ಮಾಡಿದ್ರೆ ನಮ್ಮ ಪಾಪಗಳನ್ನ ಭಗವಂತ ನಾಶ ಮಾಡುತ್ತಾನೆ. ಅಂಥದ್ದಲ್ಲಿ ಪರಿಪೂರ್ಣವಾಗಿ ಭಗವಂತನಲ್ಲಿ ವಶರಾಗಿ ನಮ್ಮ ಮನಸ್ಸು ಇಂದ್ರಿಯಗಳೆಲ್ಲವನ್ನೂ ಕೂಡ ಭಗವಂತನಲ್ಲಿ ಕೇಂದ್ರೀಕರಿಸಿ ನಾವೇನಾದರೂ ಭಗವಂತನ ನಾಮಸ್ಮರಣೆಯನ್ನ ಮಾಡಿದ್ವಿ ಅಂತಾದ್ರೆ ಅವನು ಓಘಗಳನ್ನ ನಾಶ ಮಾಡ್ತಾನೆ. ನಮ್ಮೆಲ್ಲರ ಪಾಪ ಸಮುದಾಯಗಳನ್ನ ಭಗವಂತ ಏನ್ ಮಾಡ್ತಾನೆ, ನಾಶ ಮಾಡುತ್ತಾನೆ. ಹರಿಃ ಅಭಿಹಿತ ಅಂದ್ರೆ ಹೇಳಲ್ಪಡುವವನು. ಹೇಳಲ್ಪಡೋದು ಅಂದ್ರೇನು? ಭಗವಂತನ ನಾಮವನ್ನ ಯಾರು ಹೇಳ್ತಾರೋ, ಭಗವಂತನ ನಾಮವನ್ನು ಹೇಳಿದ್ವಿ ಅಂತಾದ್ರೆ ಹರಿಃ ಅಗೋಘನಾಶ, ಅಗಗಳನ್ನ ನಾಶ ಮಾಡಿಬಿಡ್ತಾನೆ. ನ ವಿಸೃಜತಿ ಯಸ್ಯ ಹೃದಯಂ ಸಾಕ್ಷಾತ್ ಹರಿಃ ಯಸ್ಯ ಹೃದಯಂ ನ ವಿಸೃಜತಿ, ಯಾರ ಹೃದಯವನ್ನ ಬಿಡೋದೇ ಇಲ್ಲ. ಅಂದ್ರೆ ಭಗವಂತ ನಿರಂತರವಾಗಿ, ಹೃದಯ ಶಬ್ದಕ್ಕೆ ಮನಸ್ಸು ಅಂತ ಅರ್ಥ. ಸ್ವಾಂತರನ್ ಮಾನಸಂ ಮನಃ, ಮನಸ್ಸು ಅಂತ ಅರ್ಥ. ಯಾರ ಹೃದಯದಲ್ಲಿ ಭಗವಂತ ಶಾಶ್ವತವಾಗಿ ನೆಲೆ ನಿಂತು, ಎಲ್ಲರಲ್ಲೂ ನೆಲೆ ನಿಂತಿರ್ತಾನೆ, ಆದ್ರೆ ಭಗವಂತ ನಮ್ಮಲ್ಲಿ ಇದ್ದಾನೆ ಅನ್ನೋ ಒಂದು ಪರಿಜ್ಞಾನ ನಮಗಿರಬೇಕು. ಅಂತಹ ಭಗವಂತ ನೆಲೆ ನಿಂತು ನಾವು ಎಂದೆಂದೂ ದೇವರನ್ನ ಮರೆಯಲೇಬಾರದು. ಆ ರೀತಿಯಲ್ಲಿ ಭಗವಂತನೇ ತನ್ನ ಭಕ್ತನನ್ನ ತನ್ನ ಭಕ್ತಿಯಲ್ಲಿ ಇರುವಂತೆ ದೇವರು ನೋಡ್ಕೊಳ್ತಾನೆ. ಪ್ರಣಯ ರಶನಯ ಧೃತಾಂಗ್ರಿ ಪದ್ಮಃ. ಪ್ರಣಯ ರಶನ ಅಂದ್ರೆ ಹಗ್ಗ ಅಂತ ಅರ್ಥ. ಏನ್ ಹಗ್ಗ? ಪ್ರಣಯ ರಶನ, ಪ್ರೀತಿ ಪಾಶ ಅಂತ ಅರ್ಥ, ಸ್ನೇಹದ ಪಾಶ. ಅಂದ್ರೆ ಭಗವಂತನನ್ನ ಭಕ್ತಿ ಪಾಶದಿಂದ ನಾವು ದೇವರನ್ನ ನಮ್ಮಲ್ಲಿ ಕೂರಿಸ್ಕೊಳ್ಬೇಕು. ಅದು ಹೇಗೆ? ಯಸ್ಯ ಹೃದಯಂ ನ ವಿಸೃಜತಿ, ಯಾರ ಮನಸ್ಸನ್ನ ಭಗವಂತ ಬಿಟ್ಟು ಹೋಗೋದಿಲ್ಲ, ಬಿಟ್ಟು ಹೋಗ್ಲಿಕ್ಕೆ ನಾವು ಬಿಡೋದಿಲ್ಲ. ಯಾಕೆ? ಪ್ರಣಯ ರಶನದಿಂದಾಗಿ, ಪ್ರೇಮ ಪಾಶದಿಂದ, ರಶನ ಶಬ್ದಕ್ಕೆ ಹಗ್ಗ ಅಂತ ಅರ್ಥ. ಪ್ರೇಮ ಪಾಶದಿಂದಾಗಿ, ಭಗವಂತನನ್ನ ಭಕ್ತಿಯ ಪಾಶದಿಂದಾಗಿ, ಸ್ನೇಹದ ಪಾಶದಿಂದಾಗಿ ನಾವು ಕಟ್ಟು ಹಾಕೊಂಡಿರ್ತೇವೆ. ಹೀಗೆ ದೇವರನ್ನ ಕಟ್ಟು ಹಾಕೊಂಡಿದ್ರಿಂದ ದೇವರು ನಮ್ಮನ್ನು ಬಿಟ್ಟು ಹೋಗೋದೇ ಇಲ್ಲ. ಧೃತಾಂಗ್ರಿ ಪದ್ಮಃ, ಧೃತ ಅಂಗ್ರಿ ಪದ್ಮಃ, ಭಗವಂತನ ಪಾದ ಪದ್ಮವನ್ನು ನಾವು ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ಟಿದ್ದೇವೆ. ಅನ್ಯಥಾ ಶರಣಂ ನಾಸ್ತಿ ತಮೇವ ಶರಣಮ್ಮ ಎಂಬ ಭಾವನೆಯಿಂದಾಗಿ ದೇವರನ್ನೇ ನಾವು ಗಟ್ಟಿಯಾಗಿ ಹಿಡಿದಿಟ್ಕೊಂಡ್ರೆ ಸಭವತಿ ಭಾಗವತ ಪ್ರಧಾನ ಉಕ್ತಃ, ಅವನೇ ಭಾಗವತ ಪ್ರಧಾನ ಎಂಬುದಾಗಿ ಉಕ್ತಃ ಹೇಳಲ್ಪಟ್ಟಿದ್ದಾನೆ. ಭಾಗವತ ಪ್ರಧಾನ ಅಂದರೆ ಭಗವದ್ ಭಕ್ತರಲ್ಲಿ ಶ್ರೇಷ್ಠ ಎಂಬುದಾಗಿ ಹೇಳಲ್ಪಟ್ಟಿದ್ದಾರೆ. ಪ್ರಾಚೀನರೂ ಕೂಡ ಯಾರು ಭಗವಂತನಲ್ಲಿ ನಿರಂತರವಾಗಿ ಭಕ್ತಿಯನ್ನು ಮಾಡ್ತಾರೋ, ಯಾರು ಭಗವಂತನನ್ನ ತಮ್ಮ ಮನಸ್ಸಿನಲ್ಲಿ ಶಾಶ್ವತವಾಗಿ ನೆಲೆಗೊಂಡಿಸಿರ್ತಾರೋ, ಭಕ್ತಿಯ ಮೂಲಕವಾಗಿ ಕೂರಿಸಿಕೊಂಡಿರ್ತಾರೋ ಅಂಥವರೇ ಭಗವದ್ ಭಕ್ತರು, ಅವರೇ ಭಗವದ್ ಭಕ್ತರಲ್ಲಿ ಶ್ರೇಷ್ಠರು ಎಂಬುದಾಗಿ ಉಕ್ತಃ ಪ್ರಾಚೀನರಿಂದ ಹೇಳಲ್ಪಟ್ಟಿದ್ದಾರೆ. ಅಂದ್ರೆ ಪ್ರಾಚೀನರು ಈ ರೀತಿಯಲ್ಲಿ ಭಕ್ತ ಅಂದ್ರೆ ಯಾರು? ವೈಷ್ಣವಾಗ್ರ, ವಿಷ್ಣು ಭಕ್ತರಲ್ಲಿ ಅಗ್ರ ಅಂದ್ರೆ ಯಾರು ಅನ್ನೋದನ್ನ ಹೇಳ್ತಾರೆ. ವೈಷ್ಣವಾಗ್ರವರು ಯಾರು ಅಂತ ಹೇಳಿದ್ರೆ, ಯಾರು ನಿರಂತರವಾಗಿ ಭಗವಂತನ ಪಾದ ಪದ್ಮವನ್ನ, ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಇರ್ತಾರೋ ಅವನೇ ಭಕ್ತ ಎಂಬುದಾಗಿ ಪ್ರಾಚೀನರು ಕೂಡ ಹೇಳಿದ್ದಾರೆ. ಆದ್ರಿಂದಾಗಿ ಎಂದೆಂದೂ ಭಗವಂತನ ಭಕ್ತಿಯನ್ನ ಬಿಡುವಂತೆ ಇಲ್ಲ ಅನ್ನೋದು ಇದರ ಒಟ್ಟು ಅಭಿಪ್ರಾಯ. ವ್ಯಾಖ್ಯಾನ
ಯತಃ ಅವಶೇನ ಅಭಿಹಿತೋಪಿ ಅಘೋಗನಾಶ. ನೋಡಿ ಅಲ್ಲಿ ಹರಿಹಿ ಅವಶಾಭಿಹಿತ. ಅವಶ ನಾವೇನು ನಮ್ಗೆ ಗೊತ್ತಿಲ್ಲದೆ, ಈಗ ಅಜಾಮಿಳ ದೇವರನ್ನ ಕರಿಬೇಕು ಅಂತ ಕರೆದದ್ದಲ್ಲ, ಕರೆದದ್ದು ಮಗನನ್ನ, ಆಮೇಲೆ ದೇವರ ನೆನಪಾಯ್ತು. ಹೀಗೆ ತನಗೇ ಗೊತ್ತಿಲ್ಲದೆ ಭಗವಂತನನ್ನ ಕರೆದ, ಆದರೂ ಕೂಡ ಭಗವಂತ ಪ್ರತ್ಯಕ್ಷನಾದ. ವಿಷ್ಣುದೂತರ ಬಂದು ಅನುಗ್ರಹವನ್ನ ಮಾಡಿದ್ರು. ಅವಶೇನ ಅಭಿಹಿತ, ನಾವು ಪರಾಧೀನರಾಗಿಯೇ ನಮಗೇ ಗೊತ್ತಿಲ್ಲದೆ ದೇವರನ್ನ ಕರೆದ್ರು ಕೊಡುವಂತ ಒಂದರ್ಥ. ಅಥವಾ ನಾವು ದೇವರ ಅಧೀನವಾಗಿಯೇ ಕೆಲಸವನ್ನ ಮಾಡೋದು. ಯಾವತ್ತೂ ಕೂಡ ಏನಾಗಬೇಕಾದ್ರೂ ದೇವರ ಅನುಗ್ರಹ ಬೇಕೇ ಬೇಕು. ಹಾಗೆ ಅವಶೇನ ಅಂದ್ರೆ ಅಕಾರವಾಚಿಯಾಗಿರ್ತಕ್ಕಂಥ ಭಗವಂತ, ಅವನ ಅಧೀನದಲ್ಲಿ ಇದ್ದವರಾಗಿ ನಾವು ಭಗವಂತನಲ್ಲಿ ಭಕ್ತಿಯನ್ನ ಮಾಡಿದ್ರೆ, ನಾವು ಭಕ್ತಿ ಮಾಡಬೇಕಾದ್ರೂ, ನಾವು ಭಕ್ತಿ ಮಾಡದೇ ಇರಲಿಕ್ಕೂ ಎಲ್ಲದಕ್ಕೂ ದೇವರ ಒಂದು ಅನುಗ್ರಹ ಅಥವಾ ದೇವರ ಒಂದು ಅವಗ್ರಹ ಅದೇ ಕಾರಣವಾಗಿರುವಂಥದ್ದು. ಹಾಗಾಗಿ ಅವಶೇನ ಅಭಿಹಿತ ಅಘೋಗನಾಶ, ನಮ್ಮ ಎಷ್ಟೇ ಅಘಗಳ ಪಾಪಗಳ ಸಮುದಾಯವಿದ್ರೂ ಅದನ್ನ ಭಗವಂತ ಪರಿಹಾರ ಮಾಡ್ತಾನೆ. ಅತಃ ಸಾಕ್ಷಾತ್ ಹರಿಶಬ್ದಾರ್ಥೇಶು ಮುಖ್ಯ ಭವಾನ್. ಹಾಗಾಗಿ ಹರಿ ಅಂದ್ರೆ ಯಾರು? ಸಾಕ್ಷಾತ್ ಭಗವಂತ. ಹರತೀತಿ ಹರಿಹಿ, ಪರಿಹಾರವನ್ನ ಮಾಡುವವನು. ಏನನ್ನು ಪರಿಹಾರ ಮಾಡ್ತಾನೆ? ಪಾಪಗಳನ್ನ ಪರಿಹಾರ ಮಾಡ್ತಾನೆ ಅಂತ ಅರ್ಥ ಹರಿಶಬ್ದಕ್ಕೆ ಅರ್ಥ. ಯಸ್ಯ ಹೃದಯಂ ನ ವಿಸರ್ಜತಿ, ಯಾರ ಹೃದಯವು ಇಂಥ ಭಗವಂತನ ನಾಮಸ್ಮರಣೆಯನ್ನ ಬಿಡೋದೇ ಇಲ್ವೋ, ನಿರಂತರವಾಗಿ ಭಗವಂತನ ಸ್ಮರಣೆಯಲ್ಲೇ ಇರ್ತಾರೋ. ನ ವಿಸೃಜತಿ, ಯಸ್ಯ ಹೃದಯಂ ನ ವಿಸೃಜತಿ ಸಹ ಭಾಗವತ ಪ್ರಧಾನ, ಅವನೇ ಭಾಗವತಾಂ ಪ್ರಧಾನ, ಭಗವದ್ಭಕ್ತರಲ್ಲಿ ಶ್ರೇಷ್ಠ. ನ ಅಸ್ಮಾಭಿರೇವ ತಥಾ ಉಚ್ಯತೆ. ಬರೀ ಇದು ಕವಿ ಮುನಿಗಳು ರಾಜನಿಗೆ ವಿದೇಹ ರಾಜನಿಗೆ ಹೇಳ್ತಕ್ಕಂಥ ಮಾತು. ಇದು ಬರೀ ನಮ್ಮ ಅಭಿಪ್ರಾಯ ಅಲ್ಲ. ಭಗವಂತ ನಮ್ಮನ್ನು ಅನುಗ್ರಹ ಮಾಡ್ತಾನೆ, ನಾವು ನಿರಂತರವಾಗಿ ಭಗವಂತನಲ್ಲಿ ಭಕ್ತಿಯನ್ನ ಮಾಡಿದ್ರೆ ಭಗವಂತ ನಮ್ಮನ್ನು ಅನುಗ್ರಹ ಮಾಡ್ತಾನೆ ಅನ್ನೋದೇನಿದೆ, ಇದು ಕೇವಲ ನಮ್ಮ ಅಭಿಪ್ರಾಯವಲ್ಲ. ನ ಕೇವಲಂ ನ ಅಸ್ಮಾಭಿರೇವ ತಥಾ ಉಚ್ಯತೆ, ಬರೀ ನಾವು ಮಾತ್ರ ಹೇಳ್ತಾ ಇರೋದಲ್ಲ. ಇನ್ನವ ಮತ್ಯಾರು ಇದು ಅಭಿಪ್ರಾಯ ಇದೆ? ಪ್ರಾಚೀನರಭಿ ಉಕ್ತೋಭವತಿ, ಪ್ರಾಚೀನರು ಕೂಡ, ಅನೇಕ ಹಿರಿಯರೂ ಕೂಡ ಇದಕ್ಕೆ ಸಮ್ಮತಿಸಿದ್ದಾರೆ. ಭಗವಂತನಲ್ಲಿ ಭಕ್ತಿ ಮಾಡಿದಷ್ಟು ಭಗವಂತ ಅನುಗ್ರಹವನ್ನ ಮಾಡ್ತಾನೆ ಅಂತ. ಕುತಃ ನ ವಿಸೃಜತಿ, ಯಾಕೆ ದೇವರು ನಮ್ಮನ್ನ ಬಿಡೋದಿಲ್ಲ ಅಥವಾ ಭಕ್ತ ಯಾಕೆ ದೇವರನ್ನು ಬಿಡೋದಿಲ್ಲ ಅಂದ್ರೆ ಇತ್ಯತ ಭಕ್ತಿ ಪಾಶೇನ ಬದ್ಧತ್ವಾತ್. ಭಗವಂತನ ಪ್ರಣಯ ರಶನಯ, ಪ್ರಣಯ ರಶನ, ಭಕ್ತಿ ಪಾಶದಿಂದಾಗಿ ಭಗವಂತನನ್ನು ಕಟ್ಟ ಹಾಕೊಂಡಿದ್ದೀವಿ. ನಾವು ದೇವರನ್ನು ಬಿಡ್ತಾ ಇಲ್ಲ, ಅಂದರೆ ದೇವರು ನಮ್ಮನ್ನು ಯಾವತ್ತೂ ಕೈ ಬಿಡುವುದಿಲ್ಲ. ದೇವರು ನಾವು ನಿರಂತರವಾಗಿ ನಮ್ಮ ಮೇಲೆ ಅನುಗ್ರಹವನ್ನು ಮಾಡ್ತಾನೆ. ಇತ್ಯಾಶಯೇನ ಉಕ್ತಂ ಪ್ರಣಯೇನ, ಈ ಅಭಿಪ್ರಾಯದಿಂದ ಹೇಳಿದ್ದು ಪ್ರಣಯ ರಶನ. ಪ್ರಣಯ ಅಂದ್ರೆ ಸ್ನೇಹ, ಪ್ರೀತಿ, ಪ್ರೀತಿಯ ಪಾಶ, ರಶನ ಅಂದ್ರೆ ಪಾಶ, ಪ್ರೀತಿಯ ಪಾಶದಿಂದಾಗಿ ನಾವು ಭಗವಂತನನ್ನ ಕಟ್ಟಿ ಹಾಕೊಂಡಿದ್ದೇವೆ. ಅದರಿಂದಾಗಿ ಭಗವಂತ ನಮ್ಮನ್ನ ಬಿಡೋದಿಲ್ಲ ಅಂತ ಅಭಿಪ್ರಾಯ. ಯಸ್ಯ ಹೃದಯಂ, ಯಾವ ಭಗವದ್ಭಕ್ತರ ಹೃದಯ, ಹೃದಯ ಅಂದ್ರೆ ಮನಸ್ಸು, ಅದು ನ ವಿಸೃಜತಿ, ಭಗವಂತನ ಸ್ಮರಣೆಯನ್ನ ಎಂದೆಂದಿಗೂ ಬಿಡುವುದಿಲ್ಲವೋ. ಸಾಕ್ಷಾತ್ ಹರಿಹಿ, ಸಾಕ್ಷಾತ್ ಭಗವಂತನು ಅವಶಾಭಿಹಿತ, ನಾವು ಪರವಶರಾಗಿ ನಮಗೇ ಗೊತ್ತಿಲ್ಲದಂತೆ ದೇವರ ನಾಮಸ್ಮರಣೆಯನ್ನು ಮಾಡಿದರೂ ಕೂಡ ಅಗೋಘನಾಶ, ಅಗೋಘನ ಅದು ಅಗ ಓಘ, ಅಗೋಘನಾಶ, ಅಘಗಳನ್ನ ಪಾಪಗಳ ಸಮುದಾಯವನ್ನ ದಾಟಿಸುವವನು ಅಘೋಘನಾಶ. ಪ್ರಣಯ ರಶನಯ, ಭಕ್ತಿ ಪಾಶದಿಂದಾಗಿ ನಾವು ದೇವರನ್ನ ಹಿಡ್ಕೊಂಡಿದ್ದೇವೆ. ಧೃತಾಂಗ್ರಿ ಪದ್ಮ, ಭಗವಂತನ ಪಾದಪದ್ಮವನ್ನು ಹಿಡಿದಿದ್ದೇವೆ. ಯಾರು ಹಿಡಿದಿದ್ದಾರೋ ಸಹ ಭಾಗವತ ಪ್ರಧಾನ, ಅವನೇ ಭಾಗವತ ಪ್ರಧಾನ. ಭಾಗವತ್ ಪ್ರಧಾನ ಅಂದ್ರೆ ಭಗವದ್ ಭಕ್ತರಲ್ಲಿ ಶ್ರೇಷ್ಠ ಎಂಬುದಾಗಿ ಉಕ್ತಃ, ಪ್ರಾಚೀನರಿಂದಲೂ ಕೂಡ ಹೇಳಲ್ಪಟ್ಟಿದ್ದಾನೆ. ವಿಸೃಜತಿ ಹೃದಯಂ ನ ಯಸ್ಯ ಸಾಕ್ಷಾತ್ ಹರಿರವಶಾಭಿಹಿತೋ, ಹರಿರವಶಾಭಿಹಿತೋಪ್ಯಘೋಗನಾಶಃ ಪ್ರಣಯ ರಶನಯ ಧೃತಾಂಗ್ರಿ ಪದ್ಮಃ ಸಭವತಿ ಭಾಗವತ ಪ್ರಧಾನ ಉಕ್ತಃ. ಶ್ರೀಕೃಷ್ಣಾರ್ಪಣಮಸ್ತು. ವಿಜಯಧ್ವಜ ರೆಕಾರ್ಡಿಂಗ್ ಸ್ಟಾಪ್ ಅಂತ ಒತ್ತಿದ್ರನ್ನ ಅದರ ಮೇಲೆ ರೆಕಾರ್ಡ್ ಆಗ್ತಾ ಇದೆ, ಕ್ಲಿಕ್ ಸ್ಟಾಪ್ ಮಾಡ್ಲಾ? ಹಾ.